ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕರಾಗಿರುವಂತಹ ಸತೀಶ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಬೆಳಿಗ್ಗೆ ಕೂಡ ಈ ದಾಳಿ ನಡೆದಿದೆ, ಗಮನಿಸಬಹುದು. ಅವರ ಮನೆಯ ಮುಂಭಾಗದಲ್ಲಿದ್ದೇನೆ, ಸಾಕಷ್ಟು ಸಂಖ್ಯೆಯ ವಾಹನಗಳು ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಗೋವಾ ಮತ್ತು ಬೆಂಗಳೂರು ಭಾಗದಿಂದ ಬಂದಂತಹ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಕೂಡ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಬಂದಂಥ ಅಧಿಕಾರಿಗಳ ತಂಡ ಅವರ ಮನೆ ಮೇಲೆ ದಾಳಿ ಮಾಡಿದೆ. ನೋಡ್ತಾ ಇರ್ಬೋದು, ಮನೆಯ ಒಳಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಇಡಿ ಅಧಿಕಾರಿಗಳು ಕೂಡ ಇದ್ದಾರೆ. ಅದರ ಜೊತೆಗೆ CSF ಸಿಬ್ಬಂದಿಗಳು ಕೂಡ ಮನೆಗೆ ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಕಳೆದ ಹಲವು ವರ್ಷಗಳ ಹಿಂದೆ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಅವರು ಪ್ರಕರಣವನ್ನು ಎದುರಿಸ್ತಾ ಇದ್ದರು. ಕಳೆದ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಕೂಡ ವಿಧಿಸಿತ್ತು. ಸುಮಾರು 7 ವರ್ಷ ಜೈಲು ಶಿಕ್ಷೆ ಮತ್ತು 44 ಕೋಟಿ ದಂಡವನ್ನು ಕೂಡ ವಿಧಿಸಿರುವಂಥದ್ದು. ಇದನ್ನು ಪ್ರಶ್ನಿಸಿದಂಥ ಶಾಸಕ ಸತೀಶ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಕೂಡ ನವೆಂಬರ್ನಲ್ಲಿ ತಡೆಯಾಜ್ಞೆ ನೀಡಿರುವುದರಿಂದ ಅವರು ಕೊಂಚ ಮಟ್ಟಿಗೆ ರಿಲೀಫ್ ಆಗಿದ್ದರು. ಆದರೆ ಮತ್ತೆ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನು ಕೂಡ ಮಾಡಿದೆ. ದಾಳಿ ಸಂದರ್ಭದಲ್ಲಿ ಅಂದರೆ ಗೋವಾ ಮತ್ತು ಬೆಂಗಳೂರಿನ ಇಡಿ ಅಧಿಕಾರಿಗಳು ಈ ದಾಳಿಯನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ, ಮುಂಬೈ ಮತ್ತು ಗೋವಾದಲ್ಲಿ ಪ್ರತ್ಯೇಕವಾದ 15 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳ ತಂಡ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥ ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ, ಅದೇ ರೀತಿ ಶಾಸಕರಾಗಿರುವಂಥ ಸತೀಶ್ ಅವರ ಸದಾಶಿವಗೌಡದ ಮನೆ ಮೇಲೆ ಈ ಒಂದು ದಾಳಿ ಕೂಡ ನಡೆದಿರುವಂಥದ್ದು. ಹೀಗಾಗಿ ದಾಳಿಯ ಸಂದರ್ಭದಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ CSF ಸಿಬ್ಬಂದಿಗಳನ್ನು ನಿಯೋಜಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 2010ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದಾಳಿ ನಡೆದಿದೆ. ಸುಮಾರು 38 ಕೋಟಿ ನಷ್ಟ ಖಜಾನೆಗೆ ನಷ್ಟ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದ್ದು, ಅದೇ ರೀತಿ ಅಕ್ರಮವಾಗಿ ಅದಿರು ಸಾಗಾಟಕ್ಕೆ ಪ್ರಕರಣಕ್ಕೆ 106 ಕೋಟಿ ನಷ್ಟ ಆಗಿದೆ ಎಂಬ ಆರೋಪವನ್ನು ಕೂಡ ಮಾಡಿದರು. ನ್ಯಾಯಮೂರ್ತಿ, ಲೋಕಾಯುಕ್ತ ನ್ಯಾಯಮೂರ್ತಿ ಡಾಕ್ಟರ್ ಸಂತೋಷ್ ಹೆಗಡೆ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಸಲ್ಲಿಸಿದರು. ಹೀಗಾಗಿ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಂಡ ಈಗ ಬೆಳಗ್ಗೆಯಿಂದ ಈವರೆಗೆ ಕೂಡ ಪರಿಶೀಲನೆ ಕೂಡ ಮಾಡಿದರೆ, ಈ ವೇಳೆ ಶಾಸಕರು ಕೂಡ ಮನೆಯಲ್ಲಿ ಇಲ್ಲದೇ ಇರುವುದರಿಂದ ಅವರ ಮನೆ ಹಿರಿಯರು ಕೂಡ ಇದ್ದರು, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮನೆಯಲ್ಲೂ ಕೂಡ ತೀವ್ರ ತಪಾಸಣೆಯನ್ನು ಅಧಿಕಾರಿಗಳ ತಂಡ ಮಾಡ್ತಿರುವಂಥದ್ದು. ಸುಮಾರು 6 ರಿಂದ 7 ಅಧಿಕಾರಿಗಳು, ಅಂದರೆ ಗೋವಾ ಮತ್ತು ಬೆಂಗಳೂರಿನಿಂದ ಬಂದಂಥ ಇಡಿ ಅಧಿಕಾರಿಗಳ 2 ತಂಡದಿಂದ ಈ ಒಂದು ಪರಿಶೀಲನಾ ಕಾರ್ಯ ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ವರ್ಷಗಳಿಂದ ಒಟ್ಟು 2 ಬಾರಿ ಶಾಸಕರಾಗಿರುವಂಥ ಸತೀಶ್ ಅವರ ಮೇಲೆ ಪದೇ ಪದೇ ಆರೋಪಗಳು ಕೇಳಿ ಬಂದಿರುವಂಥದ್ದು ಮತ್ತು ದಾಳಿ ಕೂಡ ಆಗಾಗ ನಡೀತಾ ಇದ್ದಾವೆ. ಇಡಿ ಅಧಿಕಾರಿಗಳ ಈ ಒಂದು ದಾಳಿ ಕೂಡ ತುಂಬ ಮಹತ್ವ ಕೂಡ ಪಡೆದುಕೊಂಡಿರುವಂಥದ್ದು. ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಹಕಾರ ಸಚಿವರಾಗಿದ್ದ ರಾಜಣ್ಣವರು ಕೂಡ ರಾಜೀನಾಮೆ ನೀಡಿದ್ದಾರೆ ಮತ್ತು ಅವರು ಈ ಹಿಂದೆ ಹೇಳಿಕೆ ನೀಡುವ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಉಂಟಾಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಹೇಳಿದರು. ಹೀಗಾಗಿ ಈ ಆಗಸ್ಟ್ನಲ್ಲಿ ಈ ರೀತಿಯಾಗಿ ಶಾಸಕರ ಮೇಲೆ ಮನೆ ಮೇಲೆ ದಾಳಿ ನಡೆದಿರುವುದು ರಾಜಕೀಯ ವಲಯದಲ್ಲೂ ಕೂಡ ತೀವ್ರ ಚರ್ಚೆ ಕೂಡ ಕಾರಣವಾಗಿರುವಂಥದ್ದು. ಒಟ್ಟಿನಲ್ಲಿ ಶಾಸಕರಾಗಿರುವಂಥ ಸತೀಶ್ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಜೊತೆಗೆ ಕರ್ನಾಟಕದ ಹೊಸಪೇಟೆ ಭಾಗದಲ್ಲಿ 2 ವ್ಯಕ್ತಿಗಳ ಮೇಲೆ ದಾಳಿ ನಡೆದಿದೆ. ಅದರ ಜೊತೆಗೆ ಗೋವಾ ಮತ್ತು ಮುಂಬೈನ ಒಟ್ಟು ಸುಮಾರು 15 ಸ್ಥಳಗಳ ಮೇಲೆ ಈ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ. ಒಟ್ಟಿನಲ್ಲಿ ದಾಳಿಯ ವೇಳೆ ಕೆಲವೊಂದು ಮಾಹಿತಿಗಳನ್ನು ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವೆಲ್ಲ ಬೆಳವಣಿಗೆಗಳು ಕೂಡ ಆಗುತ್ತೆ ಮತ್ತು ರಾಜಕೀಯ ವಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕರಾಗಿರುವಂಥ ಸತೀಶ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಬೆಳಿಗ್ಗೆ ಕೂಡ ಈ ದಾಳಿ ನಡೆದಿದೆ, ಗಮನಿಸಬಹುದು. ಅವರ ಮನೆಯ ಮುಂಭಾಗದಲ್ಲಿದ್ದೇನೆ, ಸಾಕಷ್ಟು ಸಂಖ್ಯೆಯ ವಾಹನಗಳು ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಗೋವಾ ಮತ್ತು ಬೆಂಗಳೂರು ಭಾಗದಿಂದ ಬಂದಂತಹ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಕೂಡ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಬಂದಂಥ ಅಧಿಕಾರಿಗಳ ತಂಡ ಅವರ ಮನೆ ಮೇಲೆ ದಾಳಿ ಮಾಡಿದೆ. ನೋಡ್ತಾ ಇರ್ಬೋದು, ಮನೆಯ ಒಳಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಇಡಿ ಅಧಿಕಾರಿಗಳು ಕೂಡ ಇದ್ದಾರೆ. ಅದರ ಜೊತೆಗೆ CSF ಸಿಬ್ಬಂದಿಗಳು ಕೂಡ ಮನೆಗೆ ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಕಳೆದ ಹಲವು ವರ್ಷಗಳ ಹಿಂದೆ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಅವರು ಪ್ರಕರಣವನ್ನು ಎದುರಿಸ್ತಾ ಇದ್ದರು. ಕಳೆದ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಕೂಡ ವಿಧಿಸಿತ್ತು. ಸುಮಾರು 7 ವರ್ಷ ಜೈಲು ಶಿಕ್ಷೆ ಮತ್ತು 44 ಕೋಟಿ ದಂಡವನ್ನು ಕೂಡ ವಿಧಿಸಿರುವಂಥದ್ದು. ಇದನ್ನು ಪ್ರಶ್ನಿಸಿದಂಥ ಶಾಸಕ ಸತೀಶ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಕೂಡ ನವೆಂಬರ್ನಲ್ಲಿ ತಡೆಯಾಜ್ಞೆ ನೀಡಿರುವುದರಿಂದ ಅವರು ಕೊಂಚ ಮಟ್ಟಿಗೆ ರಿಲೀಫ್ ಆಗಿದ್ದರು. ಆದರೆ ಮತ್ತೆ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನು ಕೂಡ ಮಾಡಿದೆ. ದಾಳಿ ಸಂದರ್ಭದಲ್ಲಿ ಅಂದರೆ ಗೋವಾ ಮತ್ತು ಬೆಂಗಳೂರಿನ ಇಡಿ ಅಧಿಕಾರಿಗಳು ಈ ದಾಳಿಯನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ, ಮುಂಬೈ ಮತ್ತು ಗೋವಾದಲ್ಲಿ ಪ್ರತ್ಯೇಕವಾದ
15 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳ ತಂಡ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ. ಅದೇ ರೀತಿ ಶಾಸಕರಾಗಿರುವಂಥ ಸತೀಶ್ ಅವರ ಸದಾಶಿವಗೌಡದ ಮನೆ ಮೇಲೆ ಈ ಒಂದು ದಾಳಿ ಕೂಡ ನಡೆದಿರುವಂಥದ್ದು. ಹೀಗಾಗಿ ದಾಳಿಯ ಸಂದರ್ಭದಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ CSF ಸಿಬ್ಬಂದಿಗಳನ್ನು ನಿಯೋಜಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 2010ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದಾಳಿ ನಡೆದಿದೆ. ಸುಮಾರು 38 ಕೋಟಿ ನಷ್ಟ ಖಜಾನೆಗೆ ನಷ್ಟ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದ್ದು, ಅದೇ ರೀತಿ ಅಕ್ರಮವಾಗಿ ಅದಿರು ಸಾಗಾಟಕ್ಕೆ ಪ್ರಕರಣಕ್ಕೆ 106 ಕೋಟಿ ನಷ್ಟ ಆಗಿದೆ ಎಂಬ ಆರೋಪವನ್ನು ಕೂಡ ಮಾಡಿದರು. ಲೋಕಾಯುಕ್ತ ನ್ಯಾಯಮೂರ್ತಿ ಡಾಕ್ಟರ್ ಸಂತೋಷ್ ಹೆಗಡೆ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಸಲ್ಲಿಸಿದರು. ಹೀಗಾಗಿ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಂಡ ಈಗ ಬೆಳಗ್ಗೆಯಿಂದ ಈವರೆಗೆ ಕೂಡ ಪರಿಶೀಲನೆ ಕೂಡ ಮಾಡಿದರೆ, ಈ ವೇಳೆ ಶಾಸಕರು ಕೂಡ ಮನೆಯಲ್ಲಿ ಇಲ್ಲದೇ ಇರುವುದರಿಂದ ಅವರ ಮನೆ ಹಿರಿಯವರು ಕೂಡ ಇದ್ದರು, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಕೂಡ ತೀವ್ರ ತಪಾಸಣೆಯನ್ನು ಅಧಿಕಾರಿಗಳ ತಂಡ ಮಾಡ್ತಿರುವಂಥದ್ದು. ಸುಮಾರು 6ರಿಂದ 7 ಅಧಿಕಾರಿಗಳು ಅಂದರೆ ಗೋವಾ ಮತ್ತು ಬೆಂಗಳೂರಿನಿಂದ ಬಂದಂಥ ಇಡಿ ಅಧಿಕಾರಿಗಳ 2 ತಂಡದಿಂದ ಈ ಒಂದು ಪರಿಶೀಲನಾ ಕಾರ್ಯ ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ವರ್ಷಗಳಿಂದ ಒಟ್ಟು 2 ಬಾರಿ ಶಾಸಕರಾಗಿರುವಂಥ ಸತೀಶ್ ಅವರ ಮೇಲೆ ಪದೇ ಪದೇ ಆರೋಪಗಳು ಕೇಳಿ ಬಂದಿರುವಂಥದ್ದು ಮತ್ತು ದಾಳಿ ಕೂಡ ಆಗಾಗ ನಡೀತಾ ಇದ್ದಾವೆ. ಇಡಿ ಅಧಿಕಾರಿಗಳ ಈ ಒಂದು ದಾಳಿ ಕೂಡ ತುಂಬ ಮಹತ್ವ ಕೂಡ ಪಡೆದುಕೊಂಡಿರುವಂಥದ್ದು. ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಹಕಾರ ಸಚಿವರಾಗಿದ್ದ ರಾಜಣ್ಣವರು ಕೂಡ ರಾಜೀನಾಮೆ ನೀಡಿದ್ದಾರೆ ಮತ್ತು ಅವರು ಈ ಹಿಂದೆ ಹೇಳಿಕೆ ನೀಡುವ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಉಂಟಾಗತ್ತೆ ಎಂಬ ಮಾಹಿತಿಯನ್ನು ಕೂಡ ಹೇಳಿದರು. ಹೀಗಾಗಿ ಈ ಆಗಸ್ಟ್ನಲ್ಲಿ ಈ ರೀತಿಯಾಗಿ ಶಾಸಕರ ಮೇಲೆ ಮನೆ ಮೇಲೆ ದಾಳಿ ನಡೆದಿರುವುದು ರಾಜಕೀಯ ವಲಯದಲ್ಲೂ ಕೂಡ ತೀವ್ರ ಚರ್ಚೆ ಕೂಡ ಕಾರಣವಾಗಿರುವಂಥದ್ದು. ಒಟ್ಟಿನಲ್ಲಿ ಶಾಸಕರಾಗಿರುವಂಥ ಸತೀಶ್ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಜೊತೆಗೆ ಕರ್ನಾಟಕದ ಹೊಸಪೇಟೆ ಭಾಗದಲ್ಲಿ 2 ವ್ಯಕ್ತಿಗಳ ಮೇಲೆ ದಾಳಿ ನಡೆದಿದೆ. ಅದರ ಜೊತೆಗೆ ಗೋವಾ ಮತ್ತು ಮುಂಬೈನ ಒಟ್ಟು ಸುಮಾರು 15 ಸ್ಥಳಗಳ ಮೇಲೆ ಈ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ. ಒಟ್ಟಿನಲ್ಲಿ ದಾಳಿಯ ವೇಳೆ ಕೆಲವೊಂದು ಮಾಹಿತಿಗಳನ್ನು ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವೆಲ್ಲ ಬೆಳವಣಿಗೆಗಳು ಕೂಡ ಆಗುತ್ತೆ ಮತ್ತು ರಾಜಕೀಯ ವಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕರಾಗಿರುವಂಥ ಸತೀಶ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಬೆಳಗ್ಗೆ ಕೂಡ ಈ ದಾಳಿ ನಡೆದಿದೆ, ಗಮನಿಸಬಹುದು. ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ಸಂಖ್ಯೆಯ ವಾಹನಗಳು ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಗೋವಾ ಮತ್ತು ಬೆಂಗಳೂರು ಭಾಗದಿಂದ ಬಂದಂತಹ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಕೂಡ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಬಂದಂಥ ಅಧಿಕಾರಿಗಳ ತಂಡ ಅವರ ಮನೆ ಮೇಲೆ ದಾಳಿ ಮಾಡಿದೆ. ನೋಡ್ತಾ ಇರ್ಬೋದು, ಮನೆಯ ಒಳಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಇಡಿ ಅಧಿಕಾರಿಗಳು ಕೂಡ ಇದ್ದಾರೆ. ಅದರ ಜೊತೆಗೆ CSF ಸಿಬ್ಬಂದಿಗಳು ಕೂಡ ಮನೆಗೆ ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಕಳೆದ ಹಲವು ವರ್ಷಗಳ ಹಿಂದೆ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಅವರು ಪ್ರಕರಣವನ್ನು ಎದುರಿಸ್ತಾ ಇದ್ದರು. ಕಳೆದ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಕೂಡ ವಿಧಿಸಿತ್ತು. ಸುಮಾರು 7 ವರ್ಷ ಜೈಲು ಶಿಕ್ಷೆ ಮತ್ತು 44 ಕೋಟಿ ದಂಡವನ್ನು ಕೂಡ ವಿಧಿಸಿರುವಂಥದ್ದು. ಇದನ್ನು ಪ್ರಶ್ನಿಸಿದಂಥ ಶಾಸಕ ಸತೀಶ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಕೂಡ ನವೆಂಬರ್ನಲ್ಲಿ ತಡೆಯಾಜ್ಞೆ ನೀಡಿರುವುದರಿಂದ ಅವರು ಕೊಂಚ ಮಟ್ಟಿಗೆ ರಿಲೀಫ್ ಆಗಿದ್ದರು. ಆದರೆ ಮತ್ತೆ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನು ಕೂಡ ಮಾಡಿದೆ. ದಾಳಿ ಸಂದರ್ಭದಲ್ಲಿ ಅಂದರೆ ಗೋವಾ ಮತ್ತು ಬೆಂಗಳೂರಿನ ಇಡಿ ಅಧಿಕಾರಿಗಳು ಈ ದಾಳಿಯನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ, ಮುಂಬೈ ಮತ್ತು ಗೋವಾದಲ್ಲಿ ಪ್ರತ್ಯೇಕವಾದ 15 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳ ತಂಡ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥ ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ. ಅದೇ ರೀತಿ ಶಾಸಕರಾಗಿರುವಂಥ ಸತೀಶ್ ಅವರ ಸದಾಶಿವಗೌಡದ ಮನೆ ಮೇಲೆ ಈ ಒಂದು ದಾಳಿ ಕೂಡ ನಡೆದಿರುವಂಥದ್ದು. ಹೀಗಾಗಿ ದಾಳಿಯ ಸಂದರ್ಭದಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ CSF ಸಿಬ್ಬಂದಿಗಳನ್ನು ನಿಯೋಜಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 2010ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದಾಳಿ ನಡೆದಿದೆ. ಸುಮಾರು 38 ಕೋಟಿ ನಷ್ಟ ಖಜಾನೆಗೆ ನಷ್ಟ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದ್ದು, ಅದೇ ರೀತಿ ಅಕ್ರಮವಾಗಿ ಅದಿರು ಸಾಗಾಟಕ್ಕೆ ಪ್ರಕರಣಕ್ಕೆ 106 ಕೋಟಿ ನಷ್ಟ ಆಗಿದೆ ಎಂಬ ಆರೋಪವನ್ನು ಕೂಡ ಮಾಡಿದರು. ಲೋಕಾಯುಕ್ತ ನ್ಯಾಯಮೂರ್ತಿ ಡಾಕ್ಟರ್ ಸಂತೋಷ್ ಹೆಗಡೆ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಸಲ್ಲಿಸಿದರು. ಹೀಗಾಗಿ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಂಡ ಈಗ ಬೆಳಗ್ಗೆಯಿಂದ ಈವರೆಗೆ ಕೂಡ ಪರಿಶೀಲನೆ ಕೂಡ ಮಾಡಿದರೆ, ಈ ವೇಳೆ ಶಾಸಕರು ಕೂಡ ಮನೆಯಲ್ಲಿ ಇಲ್ಲದೇ ಇರುವುದರಿಂದ ಅವರ ಮನೆ ಹಿರಿಯವರು ಕೂಡ ಇದ್ದರು, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಕೂಡ ತೀವ್ರ ತಪಾಸಣೆಯನ್ನು ಅಧಿಕಾರಿಗಳ ತಂಡ ಮಾಡ್ತಿರುವಂಥದ್ದು. ಸುಮಾರು 6ರಿಂದ 7 ಅಧಿಕಾರಿಗಳು ಅಂದರೆ ಗೋವಾ ಮತ್ತು ಬೆಂಗಳೂರಿನಿಂದ ಬಂದಂಥ ಇಡಿ ಅಧಿಕಾರಿಗಳ 2 ತಂಡದಿಂದ ಈ ಒಂದು ಪರಿಶೀಲನಾ ಕಾರ್ಯ ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ವರ್ಷಗಳಿಂದ ಒಟ್ಟು 2 ಬಾರಿ ಶಾಸಕರಾಗಿರುವಂಥ ಸತೀಶ್ ಅವರ ಮೇಲೆ ಪದೇ ಪದೇ ಆರೋಪಗಳು ಕೇಳಿ ಬಂದಿರುವಂಥದ್ದು ಮತ್ತು ದಾಳಿ ಕೂಡ ಆಗಾಗ ನಡೀತಾ ಇದ್ದಾವೆ. ಇಡಿ ಅಧಿಕಾರಿಗಳ ಈ ಒಂದು ದಾಳಿ ಕೂಡ ತುಂಬ ಮಹತ್ವ ಕೂಡ ಪಡೆದುಕೊಂಡಿರುವಂಥದ್ದು. ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ
ಸಹಕಾರ ಸಚಿವರಾಗಿದ್ದ ರಾಜಣ್ಣವರು ಕೂಡ ರಾಜೀನಾಮೆ ನೀಡಿದ್ದಾರೆ ಮತ್ತು ಅವರು ಈ ಹಿಂದೆ ಹೇಳಿಕೆ ನೀಡುವ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಉಂಟಾಗತ್ತೆ ಎಂಬ ಮಾಹಿತಿಯನ್ನು ಕೂಡ ಹೇಳಿದರು. ಹೀಗಾಗಿ ಈ ಆಗಸ್ಟ್ನಲ್ಲಿ ಈ ರೀತಿಯಾಗಿ ಶಾಸಕರ ಮೇಲೆ ಮನೆ ಮೇಲೆ ದಾಳಿ ನಡೆದಿರುವುದು ರಾಜಕೀಯ ವಲಯದಲ್ಲೂ ಕೂಡ ತೀವ್ರ ಚರ್ಚೆ ಕೂಡ ಕಾರಣವಾಗಿರುವಂಥದ್ದು. ಒಟ್ಟಿನಲ್ಲಿ ಶಾಸಕರಾಗಿರುವಂಥ ಸತೀಶ್ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಜೊತೆಗೆ ಕರ್ನಾಟಕದ ಹೊಸಪೇಟೆ ಭಾಗದಲ್ಲಿ ಇಬ್ಬರು ವ್ಯಕ್ತಿಗಳ ಮೇಲೆ ದಾಳಿ ನಡೆದಿದೆ. ಅದರ ಜೊತೆಗೆ ಗೋವಾ ಮತ್ತು ಮುಂಬೈನ ಒಟ್ಟು ಸುಮಾರು 15 ಸ್ಥಳಗಳ ಮೇಲೆ ಈ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ. ಒಟ್ಟಿನಲ್ಲಿ ದಾಳಿ ವೇಳೆ ಕೆಲವೊಂದು ಮಾಹಿತಿಗಳನ್ನು ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವೆಲ್ಲ ಬೆಳವಣಿಗೆಗಳು ಕೂಡ ಆಗುತ್ತೆ ಮತ್ತು ರಾಜಕೀಯ ವಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.